ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ನಂದನ್. ಇವತ್ತು ರೆಸಿಪಿ ಮೊಳಕೆ ಕಾಳು ಪಲ್ಯ ಮಾಡ್ತಿದ್ದೀನಿ ಮನೆಯಲ್ಲಿ ಲಂಚ್ಗೆ. ನಾನು ಇದನ್ನು ಚಪಾತಿ ಜೊತೆಗೆ ಮಾಡ್ತಿದ್ದೀನಿ. ಫಸ್ಟ್ ನಾನಿಲ್ಲಿ ಮೊಳಕೆ ಕಾಳನ್ನ ಮಾರ್ಕೆಟಲ್ಲಿ ತಂದಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು 7ರಿಂದ 8 ಈರುಳ್ಳಿನ ಹಾಕ್ತಿದ್ದೀನಿ. 7ರಿಂದ 8 ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಆಗೋ ಥರ ಹುರ್ಕೋಬೇಕು. ಇದರಲ್ಲಿ ಉಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಜಲ್ದಿ ಆಗುತ್ತೆ. ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ, ಅದಕ್ಕೆ ಸ್ವಲ್ಪ ಜಲ್ದಿನೇ ಫ್ರೈ ಆಗಿದೆ. ಉಪ್ಪು ತೋರಿಸಿಲ್ಲ ನಾನಿಲ್ಲಿ. ನೆಕ್ಸ್ಟ್ ಈ ಥರ ಆಗಿದೆ. ನೆಕ್ಸ್ಟ್ 7ರಿಂದ 8 ಮೆಣಸಿನ್ಕಾಯಿ, ಅದರಲ್ಲಿ 4 ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ. ಈ ಥರ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಅರಿಶಿಣ, ಸ್ವಲ್ಪ ಉಪ್ಪು ಹಾಕೋ ಥರ ತೋರಿಸ್ತಿದೆ, ಹಾಕಿಲ್ಲ. ನಾನು ಫಸ್ಟೇ ಹಾಕಿದ್ದೆ, ಸೊ ಹಾಕಿಲ್ಲ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮಾರ್ಕೆಟಲ್ಲಿ ತಂದಿರೋ ಮೊಳಕೆನ ಇದರಲ್ಲಿ ಹಾಕ್ಕೊಂಡು 1-2 ನಿಮಿಷ ಬೆನ್ಸಿದ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಮಾಡಿದ್ದೆ. ಇದು ಈ ಥರ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ಏನಂದರೆ, ಒಂದು ಸಬ್ಬಕ್ಷಿ ಪಲ್ಯ, ಒಂದು ಸೂಡ ತೊಗೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಪಲ್ಯನಲ್ಲೇ ಹಾಕಿದರೆ, ಸಬ್ಬಕ್ಷಿ ಹಾಕೋದ್ರಿಂದ ಟೇಸ್ಟ್ ಚೆಂದ ಆಗುತ್ತೆ. ಸಬ್ಬಕ್ಷಿ ಇರಲಿಲ್ಲ ಅಂದರೆ ರಾಜಗಿರಿ ಹಾಕಿದ್ರೂ ಭಾಳ ಚೆಂದ ಆಗುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ಏನಂದರೆ, ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೆಳೆಸಿದ್ರೆ ಆಯಿತು. ಒಂದು 5 ನಿಮಿಷ ಮುಚ್ಚಳ ಇಟ್ಟು ಬೆಳೆಸ್ಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ, ಸೂಪರಾಗಿ ಬಂದೈತಿ. ಚಪಾತಿನಿಂದ ತಿಂದರೆ ಸೂಪರಾಗಿರುತ್ತೆ, ರೊಟ್ಟಿಯಿಂದ ತಿಂದರೆ ಸೂಪರಾಗಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.